ವಿವಾದದ ಸುಳಿಗೆ ಸಿಲುಕಿದ್ದಾರೆ ಮಠ ಚಿತ್ರದ ನಿರ್ದೇಶಕ ಗುರುಪ್ರಸಾದ್. ರಂಗನಾಯಕ ಚಿತ್ರದಲ್ಲಿ ಮೀಟು ಶ್ರುತಿ ಸಾಲು ಬರೆದ ನಿರ್ದೇಶಕ ಗುರುಪ್ರಸಾದ್ ಶ್ರುತಿ ಹರಿಹರನ್ ಬಗ್ಗೆ ಕೋಪ ತೀರಿಸಿಕೊಂಡ್ರ ಗುರುಪ್ರಸಾದ್ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಶ್ರುತಿ ಹರಿಹರನ್ ವಿರುದ್ಧ ಗುಡುಗಿದ್ದಾರೆ ನಿರ್ದೇಶಕ ಗುರುಪ್ರಸಾದ್. ಶ್ರುತಿ ಹರಿಹರನ್ ವಿರುದ್ಧ ನಿರ್ದೇಶಕ ಗುರುಪ್ರಸಾದ್ ಸಾಲನ್ನ ಬರೆದು ಗುಡುಗಿದ್ದಾರೆ. ಮೀಟು ಇಲ್ಲ, ಏನೂ ಇಲ್ಲ, 6 ವರ್ಷ ಬೇಕಿತ್ತ ದೂರು ಕೊಡೋಕೆ ಅನ್ನೋ ಒಂದು ಲೈನನ್ನ ಬರೆದಿದ್ದಾರೆ. ಇದು ಚೀಲದ ವಿಚಾರ ಅಲ್ಲ, ಶೀಲದ ವಿಚಾರ ಎಂದ ನಿರ್ದೇಶಕ. ಆಕ್ಚುಲಿ ರಂಗನಾಯಕ ನನ್ನ ಮಹತ್ವಾಕಾಂಕ್ಷೆಯ ಚಿತ್ರ. ಮಹತ್ವಾಕಾಂಕ್ಷೆಯ ಚಿತ್ರ ಅಂದ್ರೆ ಯಾಕಂದ್ರೆ ಈಗ ನೆಕ್ಸ್ಟ್ ಇಯರ್ ನನಗೆ 25 ವರ್ಷ ಆಗತ್ತೆ ಇಂಡಸ್ಟ್ರಿ ಬಂದು. ಸೂಪರ್ ಸರ್. ನಾನು 2099 ಬಂದಿದ್ದೆ. ಆಕ್ಚುಲಿ ಹತ್ತಿರ ಇದೀವಿ. ಅದರಲ್ಲಿ ಕನ್ನಡದೊಂದು ಹಾಡನ್ನ ಮಾಡ್ಲೇಬೇಕು ಈ ಫಿಲ್ಮ್ಗೆ ಅಂತ ಅಂದ್ಬಿಟ್ಟು ನಾನು ವಿಖ್ಯಾತ್ ಹೇಳಿದೆ, ಪ್ರೊಡ್ಯೂಸರ್ ಅನುಪಂಗ್ ಹೇಳಿ, ಇದೊಂದು ರೇರ್ ಟ್ಯೂನ್ ಮಾಡ್ಕೊಡಿದಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ದು. ಪಾಯಿಂಟ್ ನಂಬರ್ 1, ಆ 25 ವರ್ಷಕ್ಕೆ ಇದೊಂದು ಮೆಮೊರಬಲ್ ಮತ್ತು ಮಠ ಇದ್ರೆ ಮಂಜುನಾಥ ನಕ್ಕಿದ್ದೀನಿ. ಅದು ಇಂಟ್ರಾಕ್ಟಿವ್ ಫಿಲ್ಮ್ಸ್ ಅಂತ. ಹೀರೋ ಬರ್ತಾನೆ, ಅವನ್ನ ಆರಾಧಿಸ್ಕೊಂಡು ಬದುಕೋದಲ್ಲ, ಆಡಿಯನ್ಸ್ ಮತ್ತು ಎಂಟರ್ಟೈನರ್ ಸ್ಪಂದಿಸ್ಬೇಕು ಥಿಯೇಟರ್ ಅಲ್ಲಿ ಅಂತ. ಅವರಿಬ್ರು ಮಾತಾಡ್ದಂಗೆ ಇಂಡೈರೆಕ್ಟ್ ಆಗಿ ಆತ ಜೋಕ್ ಮಾಡ್ತಿರ್ತಾನೆ, ಈತ ನಗ್ತಾ ಇರ್ತಾರೆ, ಇಬ್ರು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ ಆ ಕನೆಕ್ಷನ್ ಮುಂದುವರಿದ ಹಂತವಾಗಿ ರಂಗನಾಯಕ ಮಾಡಿರುವಂತದ್ದು. ಈ ಶ್ರುತಿ ವಿಚಾರ ಯಾಕೆ ಬರುತ್ತೆ ಅಂತಂದ್ರೆ, ಬಿಗ್ ಬಾಸ್ ಇವತ್ತಾ ನಾನು ಸೋದರಿ ಅಂತ ಹೇಳಿ, ಸೋದರಿ ಕನ್ನಡಿಗರು ತುಂಬಾ ಪ್ರಾಮಾಣಿಕರು, ತುಂಬಾ ಸಹೃದಯಿಗಳು. ನಿನಗೆ ಬರ್ತಡೆ ವಿಶಸ್ ಹೇಳ್ತೀನಿ. ಇವತ್ತು ಅವ್ರದ್ದು ಬರ್ತಡೆ ವಿಶಸ್ ಕೇಕ್ ನಂಗೂ ಕಳ್ಸಮ್ಮ, ಆಯ್ತಾ? ಹಾಡು ಕಳಿಸ್ತೀರಿ? ಖಂಡಿತ ಕೊಡೋಣ, ಸೀರೆ ಕೊಡಿಸ್ತೀನಿ, ಅದಕ್ಕೇನಂತೆ. ಸೊ ನೋ ಇಶ್ಯೂಸ್. ಇವತ್ತು ಬರ್ತಡೆ ನನಗೆ ಗೊತ್ತಿರ್ಲಿಲ್ಲ ಇದು. ಬಟ್ ಅಲ್ಲಲ್ಲ, ಪಾಯಿಂಟ್ ಯಾಕೆ ಬಂತಂದ್ರೆ, ಅವಾಗ ಮೀಟು ಹಗರಣ ತಂದ್ರಲ್ಲಿ ಕನ್ನಡಕ್ಕೆ ತಂದ್ರಲ್ಲಿ ಆಕೆನೆ ಫಸ್ಟ್. ಆಕೆ ಕನ್ನಡದವ್ರು ಅಲ್ಲ, ಕನ್ನಡದ ಮೂಲ ಅಲ್ಲ ಅಂತ ನಂಗೆ ಗೊತ್ತಿರೋದು. ಅವ್ರ ತಂದೆ ತಾಯಿ ಮಲಯಾಳಿ ಮತ್ತು ತಮಿಳ್ ಚಿತ್ರದೇನೋ. ನಾವು ದ್ವೇಷ ಏನಿಲ್ಲ, ಎಲ್ಲ ಭಾಷೆಯವರು ಕೆಲಸ ಮಾಡ್ತೀವಿ. ಅವರು ತಂದು ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇದ್ಯಾವುದೋ ಹೊಸದೇನೋ ತಂದಿಟ್ಬಿಟ್ರಲ್ಲ ಇಲ್ಲಿ ಮೀಟು ಅನ್ನೋ ಹಗರಣ. ನಿನ್ಗೇನೋ ಈ ಸಮಸ್ಯೆ ಇದ್ರೆ ಅವತ್ತೇ ಹೆಂಡತಿತ್ರ ಹೋಗಿ ಮುಗಿದು ಹೋಗ್ತಿತ್ತು ಪ್ರಾಬ್ಲಮ್. ನಿನ್ ಗಂಡ ನಾನು ಇಷ್ಟಪಡ್ತೇನೆ, ನಿನ್ಗೆ ಅವತ್ತು ಅವಕಾಶ ಬೇಕಿತ್ತು ಅಂದ್ಬಿಟ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡ್ಕೊಂಡು ಅದು ಮುಗಿದ 3-4 ವರ್ಷ 5 ವರ್ಷ ಆದ್ಮೇಲೆ ಹೇಳ್ಕೊಂಡ್ಬಂದು ಮಾತಾಡೋದು ತಪ್ಪು ಅನ್ನೋದು ನನ್ನ ವಾದ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಧರ್, ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಮಠ ಚಿತ್ರದ ನಿರ್ದೇಶಕ ಗುರುಪ್ರಸಾದ್. ಆಕ್ಚುಲ್ ಆಗಿ ಈ ಸಾಂಗಿನ ಲೈನ್ಗೂ ಅವ್ರು ಕೊಡ್ತಾರಂತ ಹೇಳಿಕೆಗೂ ಏನು ವ್ಯತ್ಯಾಸ ಗೊತ್ತಾಗ್ತಾ ಇದೆ? ಅವರ ಹೇಳಿಕೆ ಆದ್ರೂ ಅರ್ಥ ಏನು ಶ್ರೀಧರ್? ಮಧುಸೂದನ್, ಗುರುಪ್ರಸಾದ್ ಅವರು ನ್ಯೂಸ್ ಫಸ್ಟ್ಗೆ ಸ್ಪಂದಿಸಿದಾಗ ಅಥವಾ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ಕೊಟ್ಟಾಗ ಹೇಳಿದಂತ ವಿಚಾರ ಇದೇನ್ ಸರ್, ಇದು ಮೀಟು ಶ್ರುತಿ ಅಂತೀರಿ, ಬಿಗ್ ಬಾಸ್ ಶ್ರುತಿ ಅಂತೀರಿ, ಏನಿದರ ಅರ್ಥ ಅಂತ ಕೇಳಿದಾಗ, ನನ್ನ ಹೋರಾಟ, ನನ್ನ ವಿರೋಧ ಅಥವಾ ನನ್ನ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ನನ್ನ ಮಾಧ್ಯಮ ಏನಂದ್ರೆ ಸಿನಿಮಾದ ಮೂಲಕವೇ ನಾನು ಎಲ್ಲದನ್ನು ಹೋರಾಡಬಹುದು, ನನ್ನ ವಿರೋಧವನ್ನ ವ್ಯಕ್ತಪಡಿಸಬಹುದು. ಚಿತ್ರರಂಗದಲ್ಲಿ ಮೀಟು ಪ್ರಕರಣವನ್ನ ತಂದೊಂದವರು ಶ್ರುತಿ ಹರಿಹರನ್ ಅವರು. ಹಂಗಾಗಿ ಈ ವಿಚಾರವಾಗಿ ಅಂದ್ರೆ ಅವರು ಬಂದು ಆರೋಪ ಮಾಡಿದ್ದು ಅವತ್ತಿನ ಕಾಲಕ್ಕೆ ಅಂದ್ರೆ 4 ವರ್ಷದ ಹಿಂದೆ ಅದು ದೊಡ್ಡ ಒಂದು ವಾತಾವರಣವೇ ಹಾಳು ಮಾಡೋದಿತ್ತು ಸ್ಯಾಂಡಲ್ವುಡ್ ನಲ್ಲಿ. ಅವರು ನಮ್ಮವರಲ್ಲ, ನಮ್ಮ ಭಾಷೆಯವರಲ್ಲ, ಅವ್ರು ಬೇರೆ ಭಾಷೆಯವರು, ಅವ್ರ ಮನೇಲಿ ಮಾತಾಡೋದು ಬೇರೆ ಭಾಷೆ. ಹಾಗಾಗಿ ಇದು ತಂದವರು ಅವರು ಅಂತ ಹೇಳಿ ನಾನು ಈ ವಿಚಾರ ನನ್ನ ಮಾಧ್ಯಮದ ಮೂಲಕ ನಾನು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಮತ್ತು ಅವರ ಹಾಡಿನಲ್ಲಿ ಈ ವಿಚಾರವನ್ನ ತಂದಿರುವಂತದ್ದು. ಮಧುಸೂದನ್, ಈ ವಿಚಾರವಾಗಿ ಮಠ ಗುರುಪ್ರಸಾದ್ ಅವರು, ನನಗೆ ಇವತ್ತು ಅವ್ರ ಬರ್ತಡೇ ಅಂತ ಗೊತ್ತಿರಲಿಲ್ಲ, ನಮ್ಮ ಹಾಡು ರಿಲೀಸ್ಗೂ ಇವತ್ತು ನಮ್ಮ ಹಾಡಿನಲ್ಲಿ ಅವ್ರು ಬಂದಿರೋದಕ್ಕೂ ಎಲ್ಲ ಕಾಕತಾಳಿಯಾಗಿ ಮ್ಯಾಚ್ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ನ್ಯೂಸ್ ಫಸ್ಟ್ ನಲ್ಲಿ ಮಾತನಾಡಿದಾಗ ಮಠ ಗುರುಪ್ರಸಾದ್ ಅವರು ವ್ಯಕ್ತಪಡಿಸಿದಂತ ವಿಚಾರ. ಮಧುಸೂದನ್, ಧನ್ಯವಾದ ಶ್ರೀಧರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.